ಮಳೆಯಲ್ಲಿ ನಿಂತ ನನ್ನೊಳಗೆ ಶೀತ ಆಗಬಾರ್ದಂತ ಹೆಲೋ ಗೈಸ್, ನಾನು ಹೇಳೋದನ್ನ ಸಿಂಪಲ್ ಸ್ಟೆಪ್ಪಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಇದು ನಿಮಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಆವಾಗ ನೀವು ಆನ್ಲೈನಲ್ಲಿ ಮನಿನ ಯಾವ ಥರ ಅರ್ನ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ಥರ ಅಂತಂದರೆ ಸಿಂಪಲ್ಲಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅರ್ನ ಮಾಡ್ಬೋದು. ಸೊ ಅದು ಬೆಟರು ಅನ್ನೋ ನಿಮಗೆ ದುಡ್ಡು ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ನಂತ ಇನ್ನೊಂದು ಪೊಸಿಷನ್ನು, ಹಾಗಂದರೆ ಇನ್ನೊಂದು ಆ್ಯಪು ನಿಮಗೆ ಸಿಗಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಕಾರಣ ಏನಂತಂದರೆ ನಮ್ಮ ಇಂಡಿಯಾದಲ್ಲಿ 10%ಗೂ ಕಡಿಮೆ ಸ್ಟಾಕ್ ಮಾರ್ಕೆಟ್ನ ಯೂಸ್ ಮಾಡೋದು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಜನ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ, ಕೋಟಿ ತಗೊಳ್ಳೋರು ಇದ್ದಾರೆ. ಸೊ ಯಾವ ಥರ ತಗೊಳ್ಳೋದು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಕೇಳೋ ಒಂದು ಪ್ರಶ್ನೆ ಏನಂದರೆ, ನಮಗೆ ದುಡ್ಡು ಮಾಡೋದು ಹೇಳ್ಕೊಡ್ತಾ ಇದೆಯಾ ಅಂತಂದರೆ ನೀನು ಯಾಕೆ ದುಡ್ಡು ಮಾಡ್ತಾ ಇಲ್ಲ, ನೀನು ದುಡ್ಡು ಮಾಡ್ತಾ ಇದೆಯಾ ಅಂತಂದರೆ ನೀನು ಯಾಕೆ ಈ ಥರ ವೀಡಿಯೋ ಮಾಡ್ತಾ ಇದೆಯಾ ಅಂತ ಕೇಳ್ತೀರಾ. ಸೊ ನಾನು ಮಾಡಿರೋದಕ್ಕೆ ಹೇಳ್ತಾ ಇರೋದು, ಸುಮ್ಮನೆ ಏನು ಹೇಳ್ತಾ ಇಲ್ಲ. ಸೊ ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಗೈಸ್, ಇವಾಗ ಸ್ಟಾಕ್ ಗೂಗಲ್ಗೆ ಬರೋಣ ಫಸ್ಟಾಗಿ. ಸೊ ತೋರಿಸ್ಕೊಡ್ತೀನಿ, ಲೈಫ್ ಪ್ರೂಫಾಗಿ ತೋರಿಸ್ಕೊಡ್ತೀನಿ. ಲೋ ಪ್ರೈಸ್ ಸ್ಟಾಕ್ ನೇಮ್. ಸೊ ನೆಟ್ ಆನ್ ಮಾಡ್ಕೊಳ್ಳೋಣ. ಈ ಥರ ಸರ್ಚ್ ಮಾಡ್ಕೊಳ್ತೀನಿ ಗೈಸ್, ಲೋ ಪ್ರೈಸ್ ಸ್ಟಾಕ್ ನೇಮ್ ಅಂತ. ಸೊ ಇಲ್ಲಿ ನೋಡಿ, ಸೊ ನೋಡ್ತಾ ಇರ್ಬೋದು, ವಿಚ್ 20 RS ಶೇರ್ ಲೀಡ್ಸ್ ಬೆಟರ್ ಅಲ್ಲ ಬೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ 20 ರೂಪಾಯಲ್ಲಿ ಶೇರಲ್ಲಿ ಸ್ಟಾಕಲ್ಲಿ ಯಾವುದು ಬೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಟಾಪಲ್ಲಿ ಇರೋದು ಇಲ್ಲಿ ನೋಡ್ತಾ ಇರ್ಬೋದು, ವೊಡಾಫೋನ್ ಐಡಿಯಾ ಲಿಮಿಟೆಡ್ ಅಂತ ಗೈಸ್. ವೊಡಾಫೋನ್ ಐಡಿಯಾ ಲಿಮಿಟೆಡ್ ಅನ್ನೋದೊಂದು ಸ್ಟಾಕ್ ಇದೆ. ಸೊ ನೀವು ಅಂದ್ಕೊಂಡಿದ್ದೀರಾ ಸ್ಟಾಕ್ ಅಂತಂದರೆ ಅದೊಂದು ಯಾವುದಾದ್ರೂ, ಎಕ್ಸಾಂಪಲ್ಗೆ ಹಾರ್ಲಿಕ್ಸು ಒಂದು ಸ್ಟಾಕೆ, ಬೂಸ್ಟ್ ಒಂದು ಸ್ಟಾಕೆ, ಆಮೇಲೆ ನೀವು ಅಂದ್ಕೊಂಡಿರ್ಬೋದು ಇನ್ನೊಟ್ಟು ಸಿಮ್ಮು ಒಂದು ಸ್ಟಾಕೆ. ಕಂಪ್ನಿ ಗೈಸ್, ಸ್ಟಾಕ್ ಅಂದ್ರೇ ಕಂಪ್ನಿ, ಒಂದು ಕಂಪ್ನಿ. ಯಾವಾಗ ಈ ಪೂಮಾ ಇರ್ಬೋದು ಅಥವಾ ಸ್ಪಾಕ್ಸ್ ಇರ್ಬೋದು, ಕಂಪ್ನಿಗಳಿದಾವಲ್ಲ, ಈ ಎಲ್ಲ ಸ್ಟಾಕ್ಗಳೇ. ಸೊ ಕಂಪ್ನಿಯಿಂದ ಬರೋ ಸ್ಟಾಕ್ಗಳು ಅವು. ಸೊ ಇವಾಗ ಏನು ಮಾಡ್ಬೇಕಂತಂದರೆ, ವೊಡಾಫೋನ್ ಐಡಿಯಾ ಲಿಮಿಟೆಡು ಕರೆಂಟ್ ಪ್ರೈಸಲ್ಲಿ ಎಷ್ಟಿದೆ ನೋಡಿ, 8.32 ರುಪೀಸ್. ಯಾಕಂದರೆ ನಿಯರ್ 9 ರೂಪಾಯಿ ಒಂದು ಸ್ಟಾಕಿಗೆ, ಅದು 9 ರೂಪಾಯಿ. ಇವಾಗ ನಾನು ಇನ್ನೂ ಕ್ಲಿಯರಾಗಿ ಹೇಳ್ಕೊಡೋದಾದರೆ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿಕೊಂಡೇ ತೋರಿಸ್ತೀನಿ. ಸೊ ಒಂದು ಸ್ಟಾಕ್ಗೆ 9 ರೂಪಾಯಿ ಇಂಟು ನಾವೆಷ್ಟು ತಗೊಳ್ತೀವಿ ಅಂತಂದರೆ, ನಮ್ಮ ಒಂದು 100 ಸ್ಟಾಕ್ನ ಬುಯ್ ಮಾಡೋಣ ಗೈಸ್. 9 ರೂಪಾಯಿ ಥರ ಒಂದು 100 ಸ್ಟಾಕ್ನ ನಾವು ಬುಯ್ ಮಾಡೋಣ. ಸೊ ಅವಾಗ ಎಷ್ಟಾಗುತ್ತೆ, ಅದಕ್ಕೆ ಪೂರ್ತಿಯಾಗಿ ಟೋಟಲ್ ಅಮೌಂಟು 900 ರೂಪಾಯಿ ಆಗುತ್ತೆ. ಸೊ ನೀವು 900 ರೂಪಾಯಿನ ಕೊಟ್ಟು 9 ರೂಪಾಯಿನಂತೆ 100 ಸ್ಟಾಕ್ನ ತಗೊಳ್ತೀರಾ. ಸೊ ತಗೊಂಡ್ರಿ ಅಲ್ವಾ, ಸೊ ಇಷ್ಟಕ್ಕೆ ನಿಮ್ಮ ಹತ್ರ ಇವತ್ತು ತಗೊಂಡಿದ್ದೀರಾ. ಸೊ ಬಿಟ್ಟಾಕಿ ಗೈಸ್, ನಾಳೆ ಆ ಸ್ಟಾಕ್ನ ನೋಡ್ತೀರಾ. ನಾಳೆ ಸ್ಟಾಕ್ನ ನೋಡಿದಾಗ ಅದೇನಾಗಿರುತ್ತೆ, 9 ರೂಪಾಯಿ ಇರೋದು ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಅಥವಾ ನಿಮ್ಮ ಅದೃಷ್ಟಕ್ಕೆ 9 ರೂಪಾಯಿ ಇರೋದು ಸ್ವಲ್ಪ ಇಲ್ಲದೆ 15 ಆಗಿರ್ಬೋದು, 20 ಆಗಿರ್ಬೋದು. ಸೊ ಅಥವಾ ಕಡಿಮೆನೂ ಆಗಿರ್ಬೋದು. ಕಡಿಮೆ ಆಗೋ ಚಾನ್ಸಸ್ಗಳು ಕಡಿಮೆನೇ, ಬಟ್ ಹೈಯೆಸ್ಟ್ ಇನ್ಕ್ರೀಸ್ ಆಗಿರುತ್ತೆ ಗೈಸ್, ಇನ್ಕ್ರೀಸ್ ಆಗಿರುತ್ತೆ. ಸೊ ಸಿಂಪಲಾಗಿ ಹೇಳ್ತಿದ್ದೀನಿ, ಇನ್ಕ್ರೀಸ್ ಆಗಿರುತ್ತೆ. ಸೊ ನಾಳೆ ನೋಡ್ತೀರಾ, ನಾಳೆ ನೋಡಿದಾಗ ನಿಮ್ಗೊಂದು 10 ರೂಪಾಯಿ, 11 ರೂಪಾಯಿ, 12 ರೂಪಾಯಿ ಈ ಥರ ಇರುತ್ತೆ. ಸೊ ನಾಳಿದ್ದು ನೋಡ್ತೀರಾ, ನಾಳಿದ್ದು ನೋಡಿದಾಗ ಏನಾಗಿರುತ್ತೆ ಅದು, ಸೊ ಇನ್ನೂ ಸ್ವಲ್ಪ ಕಡಿಮೆನೇ ಆಗಿರ್ಬೋದು ಅಥವಾ ಜಾಸ್ತಿನೇ ಆಗಿರ್ಬೋದು. ಇದೇ ಥರ ಸ್ಟಾಕು ಎಲ್ಲೂ ಹೋಗಲ್ಲ. ನೀವು ಇರೋ ತನಕ ನೀವು ಪರ್ಚೇಸ್ ಮಾಡಿರೋ ಸ್ಟಾಕು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಯಾವುದೆಲ್ಲ ಒಂದಲ್ಲ ಒಂದು ದಿನಕ್ಕೆ ಅದು ಇನ್ಕ್ರೀಸ್ ಆಗಲ್ವಾ, ಒಂದಲ್ಲ ಒಂದು ದಿನ ಅಲ್ಲ, ನಿಯರಾಗೆ ಬೇಗನೆ ಆಗುತ್ತೆ. ಸೊ ಯಾಕಂತಂದರೆ ನಾವು ತಗೊಂಡಿರೋ ಸ್ಟಾಕು ವೊಡಾಫೋನ್ ಕಂಪ್ನಿದು, ವೊಡಾಫೋನ್ ಐಡಿಯಾ ಲಿಮಿಟೆಡ್ ಕಂಪ್ನಿದು. ಸೊ ಅದು ಬೆಳೀತಾ ಹೋಗುತ್ತೆ ಕಂಪ್ನಿ. ಸೊ ಬೆಳೀತಾ ಹೋದಾಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದ್ರ ವ್ಯಾಲ್ಯೂ. ಸೊ ಇವಾಗ ನಾವು 9 ರೂಪಾಯಿಗೆ ತಗೊಂಡಿರೋದು, ಒಂದು ಸ್ಟಾಕ್ಗೆ 9 ರೂಪಾಯಿನಂತೆ ತಗೊಂಡಿದ್ದೀವಿ. ಸೊ ಅದು 100 ರುಪೀಸ್ ಆಗುತ್ತೆ ಅಂದ್ಕೊಳ್ಳಿ ಗೈಸ್. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ, ವೆಯ್ಟ್ ಮಾಡಿ. ಬಟ್ ಅದು ಎಲ್ಲ ಟೈಮ್ಲು 100 ಆಗಿರಲ್ಲ, ಒಂದು ಟೈಮಲ್ಲಿ ಆಗಿರುತ್ತೆ. ಯಾಕಂದರೆ ಆ ಟೈಮಲ್ಲಿ ಕಂಪ್ನಿ ಬೆಳೆದಿರುತ್ತೆ. ಸೊ ಅದಕ್ಕೆ 100 ಆಗಿರುತ್ತೆ. ಸೊ 100 ರುಪೀಸ್ 100 ಆಗಿರುತ್ತೆ. ಆವಾಗ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದ್ದಾವೆ, ನಮ್ಮ ಹತ್ರ 100 ಇದೆ. ಸೊ ಟೋಟಲ್ ಎಷ್ಟಾಯಿತು, 10,000 ರೂಪಾಯಿ. ನಾವು ಇನ್ವೆಸ್ಟ್ ಮಾಡಿದ್ದೆಷ್ಟು, ಅದರಲ್ಲಿ ಮೈನಸ್ ನಾವು ಇನ್ವೆಸ್ಟ್ ಮಾಡಿದ್ದು
900 ರುಪೀಸ್. ಸೊ ಇವಾಗ ನಮ್ಗೆ ಉಳ್ದಿರೋದು 9100 ರುಪೀಸ್. ದೇರ್ ಫೋರ್ ನಿಮ್ಗಿಲ್ಲಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಗಿಲ್ಲಿ ಕ್ಲಾರಿಫೈ ಸಿಕ್ಕಿದೆ ಅಂತಲೂ ಅನ್ಕೊಂಡಿದ್ದೀನಿ. ಸೊ ನೀವು ತಗೊಂಡಿರೋ ಸ್ಟಾಕು 100 ಎಷ್ಟು ರೂಪಾಯಿನಂತೆ 9 ರೂಪಾಯಿನಂತೆ 100 ಸ್ಟಾಕ್ನ ತಗೊಂಡಿದ್ದೀರಾ. ಸೊ ಆವಾಗ 900 ರೂಪಾಯಿ ಕೊಟ್ಟು 100 ಸ್ಟಾಕ್ನ ತಗೊಂಡಿರೋದು ಅದು 50 ರೂಪಾಯಿ 60 ರೂಪಾಯಿ ಆದಾಗ ನೀವೇನು 50 ರೂಪಾಯಿ ಆದಾಗ ನೀವೆಷ್ಟು ಮಾಡ್ತೀರಾ ಅಂತಂದರೆ 50 ರೂಪಾಯಿಗೆ ಸೇಲ್ ಮಾಡಿಬಿಡ್ತೀರಾ. ತಗೊಂಡ್ರೆ 10 ರೂಪಾಯಿ ತಗೊಂಡ್ರದನ್ನ 50 ರೂಪಾಯಿ ಆಗಿರೋ ಟೈಮಲ್ಲಿ 50 ರೂಪಾಯಿಗೆ ಸೇಲ್ ಮಾಡಿಬಿಡ್ತೀರಾ. ಸೊ ಸೇಲ್ ಮಾಡಿದಾಗ ನಿಮ್ಗೆ ಲಾಭ ಎಷ್ಟಾಯಿತು? ನೀವು ತಗೊಂಡಿರೋ ಅಮೌಂಟ್ನ ಕಳೆದು 9100 ರೂಪಾಯಿ ಲಾಭ ಆಯಿತು. ಸೊ ನೋಡಿ, 9000 ನೀವು ಕೊಟ್ಟಿರೋದು 900ಕ್ಕೆ 9100 ರೂಪಾಯಿ ಯಾರು ಕೊಡ್ತಾರೆ? ನಿಮ್ಮ ಬ್ಯಾಂಕ್ ಅಕೌಂಟ್ಲಿ ಇತ್ತು ಅಂತಂದ್ರೂ ಕೂಡ ಇಷ್ಟು ದುಡ್ಡು ಬರಲ್ಲ. ಸೊ ಇದು ಬೆಟರ್ ಅಲ್ವಾ? ಸೊ ಇದನ್ನೇ ಹೇಳೋದು ಸ್ಟಾಕ್ ಮಾರ್ಕೆಟ್ ಅಂತ. ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಷ್ಟೇ ಇದರಲ್ಲಿ. ಸೊ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಾಗಿರೋದು ಯಾವುದಕ್ಕೆ ಅಂತಂದರೆ, ಯಾವ ಕಂಪ್ನಿ ಬೆಳೀತಾ 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 ಹೋಗ್ತಾ ಇರುತ್ತೋ ಆ ಕಂಪ್ನಿ ಸ್ಟಾಕ್ನ ಬೈ ಮಾಡೋದ್ರಲ್ಲಿ ಮಾತ್ರ ಬುದ್ಧಿ ಉಪಯೋಗಿಸ್ಬೇಕು. ಸೊ ಇವಾಗ ಏನಂತಂದರೆ ಗೈಸ್, ಲೋ ಅಲ್ಲಿ ಇರೋದು ಬೀಳ್ತಾ ಇರೋದು ಯಾವ್ದು ಬೀಳ್ತಾ ಇದೆ ಅಂತಂದರೆ, ಯಾವುದಾದ್ರೂ ಒಂದು, ಇವಾಗ ಎಕ್ಸಾಂಪಲ್ಗೆ ಏರ್ಟೆಲ್ ಸಿಮ್ ಅನ್ಕೊಳ್ಳಿ. ಏರ್ಟೆಲ್ ಸಿಮ್ ಬೀಳ್ತಾ ಇರುತ್ತೆ ಅನ್ಕೊಳ್ಳಿ. ಆ ಬೀಳ್ತಾ ಇರೋ ಸ್ಟಾಕ್ನ ನೀವು ಬೈ ಮಾಡಿಬಿಟ್ಟು ಇನ್ನು 5 ವರ್ಷ ಅಲ್ಲ 10 ವರ್ಷ ಆದರೂ ಅದು ಇನ್ಕ್ರೀಸ್ ಆಗಲ್ಲ. ಕಾರಣ ಏನಂತಂದರೆ ಅದ್ರ ಕಂಪ್ನಿ ಕುಸಿತಾ ಹೋಗ್ತಾ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಲೋ ಆಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ನೀವು 5 ರೂಪಾಯಿಗೆ ತಗೊಂಡು 50 ರೂಪಾಯಿ ಆಗುತ್ತೆ ಅಂತ ಕೂತ್ಕೊಂಡ್ರೆ ವರ್ಷ ಪೂರ್ತಿ ಆಗಲ್ಲ. ಅದೇ ನೀವು ಎಕ್ಸಾಂಪಲ್ಗೆ ಇವಾಗ ಆ್ಯಪಲ್ ಕಂಪ್ನಿ ಸ್ಟಾಕ್, ಆ್ಯಪಲ್ ಕಂಪ್ನಿದು ಆ್ಯಪಲ್ ಸ್ಟಾಕ್ ಅಂತಲೇ ಇರುತ್ತೆ, ಆ ಸ್ಟಾಕ್ನ ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಆ್ಯಪಲ್ ನಿಮಗೆ ಗೊತ್ತು ಇವಾಗ ಯಾವ ಥರ ಬೆಳ್ಕೊಂಡು ಹೋಗ್ತಾ ಇದೆ ಅಂತ. ಗೂಗಲ್ ಕ್ರೋಮ್ ಅವರೇ ಒಂದು ನಿಗದಿತ ಪ್ರೈಸ್ನ ಕೊಟ್ಟು ನಮ್ಮ ಗೂಗಲ್ ಕ್ರೋಮ್ನ ನಿಮ್ಮ ಆ್ಯಪಲ್ಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಆ್ಯಪಲ್ಗೆ ಆ್ಯಡ್ ಮಾಡ್ತು ಅಂತಂದರೆ ಯೂಸರ್ಸು ನಮಗೂ ಜಾಸ್ತಿ ಸಿಗ್ತಾರೆ ಅಂತ. ಸೊ ಅವ್ರಿಗೆ ಯೂಸರ್ಸ್ ಗೂಗಲ್ ಕಂಪ್ನಿಯವರೇ ಆ್ಯಪಲ್ ಮೇಲೆ ನಂಬಿಕೆ ಇಟ್ಟಿರ್ಬೇಕಾದ್ರೆ ನಾವು ಯಾಕೆ ಇಡಬಾರ್ದು? ಇಟ್ಟರೆ ಯಾಕಂದರೆ ಅದು ಬೆಳೀತಾ ಹೋಗ್ತಾ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ರೈಸಲ್ಲೇ ಇದೆ ಆ್ಯಪಲ್ದು ಅಂತ ಅದೊಂದು ಸ್ಟಾಕ್ನ ಬೈ ಮಾಡಿದ್ರೆ ನೀವು ನಾಳೆ ನೋಡಿದ್ರು 10 ರೂಪಾಯಿಗೆ ಬೈ ಮಾಡಿರೋ ಸ್ಟಾಕು 1000 ಆಗ್ಬೋದು ಅಥವಾ ಲಕ್ಷ ಆಗ್ಬೋದು, ಈ ಥರ ಆಗ್ಬೋದು. ಸೊ ಅದಕ್ಕೆ ಕ್ಲಿಯರಾಗಿ ಹೇಳ್ತಾ ಇರೋದಂತಂದರೆ, ನಾನು ಕ್ಲಿಯರಾಗಿ ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾಕ್ನ ಪರ್ಚೇಸ್ ಮಾಡಿ ಅದು ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆವಾಗ ಸೇಲ್ ಮಾಡಿಬಿಡಿ. ಇಷ್ಟೇ ಗೈಸ್. ಇವಾಗ ಇನ್ನೂ ಕ್ಲಿಯರಾಗಿ ಎಕ್ಸಾಂಪಲ್ ಕೊಡೋದಂದರೆ, ನೀವು kg ಟೊಮೊಟೊನ 10 ರೂಪಾಯಿಗೆ ತಗೊಂಡು ಬಂದಿರ್ತೀರಾ, ಹೋಲ್ಸೇಲ್ ಅಂಗಡಿಲಿ KGಗೆ 10 ರೂಪಾಯಿಗೆ ತಗೊಂಡು ಬಂದಿರ್ತೀರಾ. ನೀವು ಬೇರೆ ಕಡೆ ಏನು ಮಾಡ್ತೀರಾ, ಅದನ್ನು 40 ರೂಪಾಯಿಗೆ ಮಾರ್ತೀರಾ. ಸೊ 40 ರೂಪಾಯಿಗೆ ಮಾಡಿದಾಗ ನಿಮ್ಗೆ ಆಗೋ ಲಾಭ ಎಷ್ಟು? ನಿಮಗೆ 30 ರೂಪೀಸ್ ಲಾಭ ಆಗುತ್ತೆ. ಸೊ 1 kg ತಗೊಂಡಿದ್ರೆ 30 ರೂಪೀಸು. ಅದೇ ನೀವೇನಾದರೂ ಒಂದು 10 kg ತಗೊಬಂದರೆ 300 ರೂಪಾಯಿ. ಅದೇನಾದರೂ ನೀವು 100 kg ತಗೊಬಂದರೆ 3000 ರೂಪಾಯಿ. ಸೊ ಅಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, 100 kgನೂ ತಗೊಂಡು ಬಂದು ಮಾರೋಕ್ಕಾಗಲ್ಲ. ಬಟ್ ಇದರಲ್ಲಿ ನಿಮ್ಮ ಹತ್ರ 1000 kg ಇದ್ರೂ ಕೂಡ ಸೇಲ್ ಮಾಡ್ಬೋದು. ಇಷ್ಟೇ ಗೈಸ್, ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ. ಅದು ಆಫ್ಲೈನ್ ಬಿಸ್ನೆಸ್ಸು, ಸೊ ಇದು ಆನ್ಲೈನ್ ಬಿಸ್ನೆಸ್ಸು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಅಫ್ಲೇಟ್ ಮಾರ್ಕೆಟು ಇವುಗಳಲ್ಲೆಲ್ಲ ಒಳ್ಳೆ ಮನಿನ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಇದಕ್ಕೆ ಆ್ಯಪು ಬೇಕಾಗುತ್ತೆ. ಆ್ಯಪು ಅಥವಾ ಗೂಗಲ್ ವೆಬ್ಸೈಟ್ ನಿಮಗೆ ಗೊತ್ತಾಗಲ್ಲ ಬಿಡಿ. ಸೊ ಆ್ಯಪ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ಇಂಡಿಯಾದಲ್ಲಿ ಟ್ರೇಡಿಂಗಲ್ಲಿರೋ ಆ್ಯಪು ಗ್ರೋನ ಯೂಸ್ ಮಾಡ್ಕೊಳ್ಳಿ. ಗ್ರೋನ ಯೂಸ್ ಮಾಡಿಕೊಂಡ್ರೆ ಪಕ್ಕ ನೀವು ಸಕ್ಸಸ್ನ ಕಾಣ್ಬೋದು. ನಾನು ಹೇಳೋದ್ನಲ್ಲ, ಈ ಥರ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಗ್ರೋನಲ್ಲಿ ಅಮೌಂಟ್ ಮಾಡ್ಬೋದು. ಇಲ್ಲ ಅಂತಂದರೆ ಸೆಕೆಂಡ್ ಒನ್ ಬಂದು ಏಂಜಲ್ ಒನ್ನು ಕೂಡ ಸೆಕೆಂಡ್ ಟಾಪೆಸ್ಟಲ್ಲಿದೆ. ಸೊ ಇದೆರಡರಲ್ಲಿ ಯಾವುದರಲ್ಲಾದರೂ ಕೂಡ ನೀವು ಸ್ಟಾಕ್ನ ಬೈ ಮಾಡಿಕೊಂಡು ಸೇಲ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ಸ್ಟಾಕಲ್ಲಿ ದುಡ್ಡು ಮಾಡಬೇಕು ಅಂತ ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇದೆ ಅಂದರೆ ನನಗೇನಿಲ್ಲ ಗೈಸ್, ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಆ್ಯಪ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು, ಯಾವ ಥರ ಸೈನಪ್ ಆಗೋದು, ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಸೈನಪ್ಗೆ, ಅದಾದಮೇಲೆ ಯಾವ ಥರ ಸ್ಟಾಕ್ನ ಬೈ ಮಾಡೋದು, ಯಾವ ಥರ ಸೇಲ್ ಮಾಡೋದು, ಆವಾಗ ಎಷ್ಟು ಕಮಿಷನ್ ಆಗುತ್ತೆ, ಅದನ್ನೆಲ್ಲ ಲೈಫ್ ಪ್ರೂಫಲ್ಲೇ ನಾನು ತೋರಿಸ್ಕೊಡ್ತೀನಿ. ಸೊ ಗೈಸ್, ಇನ್ನೊಂದೇನೆಂದರೆ, ನೀವೆಲ್ಲ ಕೇಳ್ತಾ ಇರ್ಬೋದು, ನೀನಾದರೂ ದುಡ್ಡು ಮಾಡೋದಾಗಿದ್ರೆ ವೀಡಿಯೋ ಮಾಡ್ಕೊಂಡು ಏನಕ್ಕೆ ಕೂತ್ಕೊಂಡಿದ್ಯಾ ಅಂತ. ಸೊ ವೀಡಿಯೋ ಮಾಡೋದೇನಕ್ಕೆ ಗೊತ್ತಾ, ಉದ್ದೇಶನೇ ಇಷ್ಟು, ಅದರಲ್ಲೂ ದುಡ್ಡು ಬರುತ್ತೆ, ಈ ವಿಡಿಯೋ ಮಾಡಿದ್ರು ದುಡ್ಡು ಬರುತ್ತೆ. ಸೊ ಏನಕ್ಕೆ ಕಳ್ಕೊಳ್ಳೋದು? ಗೊತ್ತಿರೋ ನಾಲೆಡ್ಜ್ನ ಇದ್ರಲ್ಲಿ ಆಗ್ತಾವ ಅಂತಂದರೆ ನನಗೂ ಅಮೌಂಟ್ ಸಿಗಲ್ವಾ? ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಂತಂದರೆ, ನಾನು ಇದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗಿಲ್ಲ. ಜಸ್ಟ್ ನಾನು ಇನ್ವೆಸ್ಟ್ ಮಾಡಿದ್ದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ,
150 ಇನ್ವೆಸ್ಟ್ ಮಾಡಿದ್ದೆ. ಅದಕ್ಕೆ ನಾನು ಎತ್ತಿರೋ ದುಡ್ಡು ಏನಂತಂದರೆ 6,000 ಸಮಥಿಂಗ್ ದುಡ್ಡೇನೋ ಎತ್ತಿದ್ದೀನಿ. ಬಟ್ ನಾನು ಅದನ್ನು ಹೆಚ್ಚಾಗಿ ಯೂಸ್ ಮಾಡೋಕೆ ಹೋಗಲ್ಲ. ಯಾಕಂತಂದರೆ ನನಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಒಂದ್ಸರಿ ಕೊಡ್ತು ಅಂದರೆ ಇನ್ನೂ ಮಾಡ್ಬೇಕಂತಲೇ ಹೋಗುತ್ತೆ. ಸೊ ಅದಕ್ಕೆ ನಾನು ಅದನ್ನೊಂದು ಹ್ಯಾಬಿಟಾಗಿ ತಗೋಬಾರ್ದು ಅಂತಂತ ಜಸ್ಟ್ 1 ಸರಿ 2 ಸರಿ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೆ ಇಷ್ಟ ಇತ್ತು ಅಂತಂದರೆ ಇನ್ವೆಸ್ಟ್ ಮಾಡಿ. ಇದರಲ್ಲಿ ಏನೂ ಲಾಸ್ ಅಲ್ಲ. ಇದೇನು ಬೇರೆ ಆ್ಯಪ್ಗಳ ಥರ ಅಲ್ಲ. ಇಂಡಿಯಾದಲ್ಲಿ ಟ್ರೇಡಿಂಗಲ್ಲಿ ಬೆಸ್ಟ್ ದುಡ್ಡು ಮಾಡ್ತಾ ಇದ್ದಾರೆ. ಬೆಸ್ಟಾಗಿ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ದುಡ್ಡನ್ನು. ಆ ಲಿಸ್ಟಲ್ಲಿ ನೀವು ಸೇರ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅಂತಂದರೆ ನಾನು ಹೇಳ್ದಷ್ಟು ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇದೇ ಥರ ಅರ್ನಿಂಗ್ಸ್ ವೀಡಿಯೋನೇ ತಗೊಂಡು ಬರ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಬಗ್ಗೆ ಎನಿ ಟೈಮ್ ಮಾತಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸು ಯಾರಿಗೂ ಸಿಗಲ್ಲ. ಸೊ ಅಂಥ ಫ್ರೆಂಡು ನಿಮ್ಮ ಹತ್ರ ಇದ್ದಾನೆ ಅಂದರೆ ಅವನ್ನ ಕಳ್ಕೊಳ್ಳೋಕ್ಕಂತೂ ಹೋಗಲೇಬೇಡಿ. ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಸೇಲ್ ಮಾಡೋದು ಯಾವ ಥರ, ತಗೊಳ್ಳೋದು ಯಾವ ಥರ, ಸೇಲ್ಗಳನ್ನ ಈಗ ಎಕ್ಸಾಂಪಲ್ಗೆ ತಗೊಂಡಾದ್ಮೇಲೆ ಅದನ್ನು ಯಾವ ಥರ ಸೇಲ್ ಮಾಡಬೇಕು, ಯಾವ ಥರ ಸೈನಪ್ ಆಗಬೇಕು, ಯಾವ ಥರ ರಿಜಿಸ್ಟರ್ ಆಗಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ಜಸ್ಟ್ ನೀವೇನು ಮಾಡಬೇಡಿ ಗೈಸ್. ಜಸ್ಟ್ ಒಂದೇ ಒಂದು ಕಮೆಂಟ್ ಹಾಕಿ. ನಿಮ್ಮ ಒಂದು ಕಮೆಂಟೇ ನನಗೆ ಸ್ಫೂರ್ತಿದಾಯಕವಾಗಿರುತ್ತೆ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ನಿಮ್ಮ ಒಂದು ಕಮೆಂಟ್ನ ನೋಡಿದ ತಕ್ಷಣವೇ ನೆಕ್ಸ್ಟು ಇನ್ನೊಂದು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಗೈಸ್ ಇದ್ರ ಬಗ್ಗೆ. ಸೊ ಇನ್ನೊಂದು ಕ್ಲಾರಿಫೈ ಕೊಡೋದಾದರೆ ಇನ್ನೊಂದು ಸಾರಿ ನೋಡೋಣ ಬನ್ನಿ ಗೈಸ್. ಹೈಯೆಸ್ಟ್ ಪ್ರೈಸ್ ಸ್ಟಾಕ್ ಇನ್ ಇಂಡಿಯಾ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಸಿಮೆಂಟ್ ಲಿಮಿಟೆಡ್. ಇದ್ರ ಒಂದು ಸ್ಟಾಕ್ನ ಬೆಲೆ 26,076 ರೂಪಾಯಿ. 26,000 ಕಟ್ಕೊಳ್ಳಿ ಗೈಸ್. 26,000 ಇರಲಿ, 76 ರೂಪಾಯಿ ಸ್ಕಿಪ್ ಮಾಡಿ. ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿ ಹೇಳೋದಾದರೆ 26,000 ಇಂಟು ನೀವೆಷ್ಟು ತಗೊಳ್ತೀರಾ. ಜಸ್ಟ್ ಇದ್ರಲ್ಲಿ ಏನು ಅಷ್ಟೇನು ತಗೊಳಕ್ಕೆ ಹೋಗ್ಬೇಡಿ. ಜಸ್ಟು ಒಂದು 3 ಸ್ಟಾಕನ್ನೇ ತಗೊಳ್ಳಿ ಗೈಸ್. 3 ಬೇಡ, 26,000 ಇಂಟು ಒಂದು 4 ತಗೊಳ್ಳಿ ಗೈಸ್. 4 ತಗೊಂಡಾಗ 1,04,000 ರೂಪಾಯಿ ಆಯಿತು ಗೈಸ್. ಸೊ ಓಕೆ, 1,04,000 ರೂಪಾಯಿ ಆಯಿತು. ಸೊ ಎಷ್ಟು ತಗೊಂಡಿದ್ದೀರಾ? 4 ಸ್ಟಾಕ್ಗೆ. 4 ಸ್ಟಾಕ್ ಏನೋ ತಗೊಂಡಿದ್ದೀರಾ. ಈ ಒಂದು ಸ್ಟಾಕ್ನ ಬೆಲೆ 26,000 ಅಲ್ವಾ ಗೈಸ್. ಇವಾಗ ಅದೇನಾಗುತ್ತೆ ಅಂತಂದರೆ ಶ್ರೀ ಸಿಮೆಂಟ್ ಇನ್ನೂ ರೈಸಲ್ಲಿ ಬೆಳೀತಾ ಇದೆ ಕಂಪ್ನಿ. ಸೊ ಅದೊಂದು 50,000 ಆಯಿತು ಅಂತ ಅಂದ್ಕೊಳ್ಳಿ. 50,000 ಆಯಿತು ಇಂಟು 3 ಅಲ್ಲ, 3 ಎಲ್ಲ ನೀವು ತಗೊಂಡಿದ್ದು 4 ಎಷ್ಟಾಯಿತು? 2 ಲಕ್ಷ. ಸೊ 2 ಲಕ್ಷದಲ್ಲಿ ನೀವು ಹಾಕಿರೋ ದುಡ್ಡನ್ನು ಕಳೀತು ಅಂತಂದರೆ ನಿಮ್ಗೆ ಹೆಚ್ಚು ಕಡಿಮೆ ಎಷ್ಟು ಲಾಭ ಬರುತ್ತೆ ಅಂತ ನೀವೇ ಥಿಂಕ್ ಮಾಡಿ ಗೈಸ್. ಒಳ್ಳೆ ಲಾಭನ ಮಾಡ್ಬೋದು. ನಾನು ಹೇಳ್ತಾ ಇಲ್ವಾ, ನೀವು ಹೈಯೆಸ್ಟ್ ದುಡ್ಡನ್ನು ಇನ್ವೆಸ್ಟ್ ಮಾಡೋರು ಸರಿ, ಇಲ್ಲ ನಾನು ಸಿಂಪಲಾಗಿ ಲೋಯೆಸ್ಟ್ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸಿಂಪಲಾಗಿ ಅಮೌಂಟ್ ಎತ್ಕೊಳ್ತೀನಿ ಅಂತಂದ್ರು ಓಕೆ. ಬಟ್ ಮಿಸ್ ಮಾಡ್ಕೊಳ್ಬೇಡಿ, ಇಂಥ ಆಪರ್ಚುನಿಟಿ ಸಿಗಲ್ಲ. ಕೇಳ್ತಾ ಇರ್ತೀರ, ಸ್ಟೂಡೆಂಟ್ ಆದರೂ ಸರಿ, ನೀವು ವರ್ಕರ್ ಆದರೂ ಸರಿ, ಯಾರೇ ಆದರೂ ಆನ್ಲೈನಲ್ಲಿ ಮನಿನ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತ ಕೇಳ್ತಾ ಇರ್ತೀರ. ಅದಕ್ಕೆಲ್ಲ ಹೋಗಿ ಬೇರೆ ಆ್ಯಪ್ಗಳನ್ನೆಲ್ಲ ನೋಡಿ, ಎಷ್ಟೆಷ್ಟೋ ವೀಡಿಯೋಗಳನ್ನ ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಬಟ್ ಅದು ಆಲ್ಮೋಸ್ಟ್ ಅಲ್ಲಿ ವರ್ಕ್ ಆಗಲ್ಲ. ಬಟ್ ಇದನ್ನು ಟ್ರೈ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ ಏನಿಲ್ಲ, ಅದು ರೆಫರ್ ಮಾಡೋದೇನಿಲ್ಲ, ಅರ್ನ್ ಮಾಡೋದೇನಿಲ್ಲ, ಏನಿಲ್ಲ. ಸಿಂಪಲಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಳ್ಬೋದು. ಸೊ ಟ್ರೈ ಮಾಡಿ. ನಾನು ಹೇಳೋದ್ನಲ್ಲ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇದ್ರ ಮೇಲೆ ಇನ್ನೂ ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಗೈಸ್.